15 ವರ್ಷದಿಂದ ಯಾವ ಒಲೆ ಉಚಿತ ಸರ್ ಮನೆಗೆ. ಒಂದು ರೇಷನ್ ಕಾರ್ಡ್ ಇಲ್ಲ, ಒಂದು ಆಧಾರ್ ಕಾರ್ಡ್ ಇಲ್ಲ, ಮನೆ ಸೋರ್ತಿದೆ ಮಳೆ ಬಂದು. ನೋಡೋರು ದಿಕ್ಕಿಲ್ಲ. ಊರೊಳಗಾಗಿ ನಮಗೆ ಯಾವುದೇ ಜನಾಂಗದಾಗಲಿ ಅವರು ಇವರು ಅಂತ ಭೇದ ಭಾವ ಇಲ್ಲದೆ ಆ ಅಜ್ಜಿಗೆ ಇಷ್ಟ ಕೊಟ್ಟು ಸಾಕಿರೋ ಇಷ್ಟಿನ ಒಂದು ಬಾಗಿಲಿಲ್ಲ ಮನೆಗೆ. ಮಳೆ ಬಂದರೆ ಸೋರತಕ್ಕೆಲ್ಲ ಇಕ್ಕೊಂಡು ಮನೆಗೆ ಬಿಟ್ಟು ಒದಿಯೋಕ್ಕಿಲ್ಲ ಸರ್ ಅವ್ರಿಗೆ. ತಂದೆ ನೀನೇ, ತಾಯಿ ನೀನೇ, ಎಲ್ಲ ಪ್ರತಿಯೊಂದು ಎಲ್ಲ ನೀವೇ. ನಮಗೆ ಅಣ್ಣ ತಮ್ಮ ಅಂತ ಯಾರೂ ಇಲ್ಲ. ದಿನಾಂಕ 19/9/2024, ಸಮಯ ಮಧ್ಯಾಹ್ನ 12 ಗಂಟೆ. ದಿಕ್ಕಿಲ್ಲದಂತೆ ಇತ್ತು ಈ ಕುಟುಂಬ. ಎಸ್, ತುಮಕೂರಿನ ಶ್ರೀ ದೊಡ್ಡರಾಂಪುರದಲ್ಲಿ ಒಂದು ಕುಟುಂಬ ವಾಸವಾಗಿತ್ತು. ದೊಡ್ಡಮ್ಮ, ದೊಡ್ಡಮ್ಮನ ಮಗಳು, ಚಿಕ್ಕಮ್ಮನಿಗೆ 2 ಮಕ್ಕಳು. ಒಬ್ಬನ ಹೆಸರು ಮಲ್ಲಿಕಾರ್ಜುನ್, ಮತ್ತೊಬ್ಬನ ಹೆಸರು ನವೀನ್. ಮನೆಯ ನವೀನ್ ಮನೆಗೆ ಹೋಗಿ ಅವರು ಇವರು ಕೊಡೋ ಆಹಾರ ತಂದು ತಿಂತಾ ಇದ್ರು. ಕಳೆದ 15 ವರ್ಷದಿಂದ ಕೆಲವರಿಗೆ ಮಾನಸಿಕ ಆರೋಗ್ಯ ಕೆಟ್ಟಿದೆ. ನವೀನ್ಗೆ ಹಾಸ್ಟೆಲ್ ಸಿಕ್ಕಿದ್ರು ಕ್ಯಾಸ್ಟ್ ಹಾಗೂ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅಂತ ವಸತಿ ಶಾಲೆ ಮಿಸ್ ಆಗಿದೆ. ಒಲೆ ಇಲ್ಲ, ದುಡ್ಡು ಕಂಡಿಲ್ಲ, ಬೆಳಕನ್ನ ನೋಡಿಲ್ಲ, ದಿನಸಿ ಕೂಡ ಇಲ್ಲ. ಹಾಗಾದ್ರೆ ಸರ್ಕಾರದ ಯೋಜನೆಗಳು ಉಳ್ಳವರ ಪಾಲ, ಬಡವರಿಗೆ ಯಾಕಿಲ್ಲ ಅಂತ ಫುಲ್ ಗರಂ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. ಆ ಕುಟುಂಬಕ್ಕೊಂದು ಸಂತೋಷ ಕೊಡ್ಲಿಕ್ಕೆ ಸಾಧ್ಯ ಇಲ್ವಾ ನಿಮ್ಮಿಂದ? ನನಗೆ ಆ ನವೀನ್ ಬಾಲಕ ಪಾಪ ಬೇರೆ ಬೇರೆ ಮನೆಗಳಿಗೆ ಹೋಗಿ ಭಿಕ್ಷೆ ಬೇಡ್ತಾನಲ್ಲ, ಯಾರು ಬರದಿದ್ರು ಕೂಡ ಈ ಕುಟುಂಬಕ್ಕೆ ವ್ಯವಸ್ಥೆ ಅಂತೂ ನಾವು ಮಾಡೇ ಮಾಡ್ತೀವಿ. ಏನ್ ಎಲ್ಲಾ ಪಕ್ಷಗಳು ಮೆಂಬರ್ಶಿಪ್ ಅಭಿಯಾನ ಮಾಡ್ತಾ ಇದ್ದೀರಿ? ಬಿಜೆಪಿ, ಕಾಂಗ್ರೆಸ್, JDS ಎಲ್ಲ ಇವ್ರ ಮೆಂಬರ್ಶಿಪ್ ಬೇಡವಾ? ಒಬ್ಬನೇ ಇರ್ಲಿಲ್ವ ಅಲ್ಲಿ? ಬಿಜೆಪಿ ಅವನು, ಕಾಂಗ್ರೆಸ್ ಅವನು, JDS ಅವನು. 6ನೇ ಕ್ಲಾಸಿನ ಮಗು ಭಿಕ್ಷೆ ಬೇಡಬೇಕಾ ಮನೆಗೆ ಹೋಗ್ಬಿಟ್ಟು? ಈ ಸಮುದಾಯದ 51 MLAಗಳಿದ್ದಾರೆ. ನಾನು ಯಾವುದಂತ ಡೈರೆಕ್ಟ್ ಆಗಿ ಹೇಳಕ್ ಹೋಗೋದಿಲ್ಲ. ಶಶಿಕಲಾ ಗ್ರಾಮ ಪಂಚಾಯತಿ ಅಧ್ಯಕ್ಷೆ, ಮಂಜುನಾಥ್ PDO. ಏನ್ ಮಾಡ್ತಾ ಇದ್ರಿ PDO? ಕೆ ಪುರಂದರ್ ತಹಶೀಲ್ದಾರ್, ದೊಡ್ಡ ಸಿದ್ದಯ್ಯ EO, ಸಪ್ತಶ್ರೀ ಉಪ ತಹಶೀಲ್ದಾರ್ ತಿಪಟೂರು, ಮಂಟೇಸ್ವಾಮಿ ಜಂಟಿ ನಿರ್ದೇಶಕರು, ಚೇತನ್ ಕುಮಾರ್ ಉಪನಿರ್ದೇಶಕರು, ಕೃಷ್ಣಪ್ಪ, ಕಿರಣ್, ಡಾಕ್ಟರ್ ಯಶವಂತ್, ತಾಲೂಕು ಆರೋಗ್ಯಾಧಿಕಾರಿ ಚಿಕ್ಕನಾಯಕನಹಳ್ಳಿ, ಡಾಕ್ಟರ್ ಚಂದ್ರಶೇಖರ್ DHO ಅಂಡ್ ಪ್ರಭು CEO. ಪ್ರಭುಗಳೇ ನೋಡಿ, ಶುಭ ಕಲ್ಯಾಣ್ ಜಿಲ್ಲಾಧಿಕಾರಿಗಳು, CB ಸುರೇಶ್ ಬಾಬು ಶಾಸಕರು, JDS ಮಾಧುಸ್ವಾಮಿ, ಡಾಕ್ಟರ್ G ಪರಮೇಶ್ವರ್ ಉಸ್ತುವಾರಿ ಸಚಿವರು, ಡಾಕ್ಟರ್ G ಪರಮೇಶ್ವರ್. ಹೋಮ್ ಮಿನಿಸ್ಟರ್ ಕಚೇರಿಯಿಂದ ಕರೆ. ಈ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಸರ್ಕಾರ ಹಾಗೂ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ತು. ಗೃಹ ಮಂತ್ರಿ ಕಚೇರಿಯಿಂದ ಅಧಿಕಾರಿಗಳಿಗೆ ಕರೆ ಮಾಡಿ ಸ್ಪಾಟ್ಗೆ ಹೋಗುವಂತೆ ಸೂಚಿಸಿದ್ರು. ಜಿಲ್ಲಾಧಿಕಾರಿ ಶುಭ ಕಲ್ಯಾಣ ತಮ್ಮ ಕೆಳಗಿನ ಅಧಿಕಾರಿಗಳಿಗೆ ಕೂಡಲೇ ಹೋಗುವಂತೆ ಹೇಳಿದ್ರು. ಶಾಸಕ ಸುರೇಶ್ ಬಾಬು ಕೂಡ ಅಲರ್ಟ್ ಆದ್ರು. ಆಮೇಲೆ ಏನೆಲ್ಲ ಆಯ್ತು ಅನ್ನೋದನ್ನ ಸೀನ್ ಬೈ ಸೀನ್ ತೋರಿಸ್ತಾ ಹೋಗ್ತೀವಿ ನೋಡಿ. ದೃಶ್ಯ 1, ತಹಶೀಲ್ದಾರ್ ಪುರಂದರ್ ದೌಡು. ವರದಿ ಪ್ರಸಾರ ಆಗ್ತಾ ಇದ್ದಂತೆ ಚಿಕ್ಕನಾಯಕನಹಳ್ಳಿ ತಹಶೀಲ್ದಾರ್ ಪುರಂದರ್ ಆಗಮಿಸಿದ್ರು. ತಹಶೀಲ್ದಾರ್ ಪುರಂದರ್ ಬರೋ ಸುದ್ದಿ ತಿಳಿತಾ ಇದ್ದಂತೆ PDO ಮಂಜುನಾಥ್, VA ಶರಣ್, ಫುಡ್ ಇನ್ಸ್ಪೆಕ್ಟರ್ ಪ್ರಶ್ವಲ್ ಸಾಗರ್, RI ಸಿದ್ದಲಿಂಗಸ್ವಾಮಿ, ಆಹಾರ ಶಿರಸ್ತೇದಾರ್ ಕಿರಣ್, ಉಪ ತಹಶೀಲ್ದಾರ್ ರೇಖಾ, ತಿಪಟೂರು ಉಪವಿಭಾಗಾಧಿಕಾರಿ ಸಪ್ತಶ್ರೀ ಸೇರಿದಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಂಟ್ರಿ ಕೊಟ್ರು. ಇಡೀ ತಾಲೂಕು ಆಡಳಿತವೇ ಮಧ್ಯಾಹ್ನದಿಂದ ರಾತ್ರಿ ತನಕ ಬೀಡು ಬಿಟ್ಟು ಮನೆಯ ಪರಿಶೀಲನೆಯನ್ನ ನಡೆಸಿತು. ಇಡೀ ಕುಟುಂಬದವರಿಂದ ಪಿನ್ ಟು ಪಿನ್ ಮಾಹಿತಿ ಪಡೆದುಕೊಂಡ್ರು. ಎಲ್ಲ ಅಧಿಕಾರಿಗಳು ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ. ಹೇಳಿ ನಿಮ್ ಕಷ್ಟನ ಏನಿದೆ ಅಂತೆಲ್ಲ ಮಾತಾಡಿ. ಯಾರು ಬಂದಿದ್ದಾರಾ? ಇಲ್ಲಿ ಕೇಳ್ರಿ. ನಮ್ಮ ಬಂದಿದ್ದಾರಾ? ಅವ್ರ ಹತ್ರ ಇಸ್ಕೊಳ್ಳಪ್ಪ, ತೆಗೆಸ್ಕೊಳ್ಳಿ ಈಗಲೇ ಡಾಮೋನಲ್ಲಿ. ನೀನೇನ್ ಮಾಡ್ತೀವಿ ಅಂದ್ರೆ, ಈ ಹುಡುಗಂದು ಅಂದ್ರೆ ಅಲ್ಲಿಗೆ ಮದರ್ ಆಫ್ ಅವ್ರ ಹೆಸರಲ್ಲಿ ಒಂದು ನೀನೇ ಇನಿಷಿಯೇಟ್ ತಗೊಂಡು ಗ್ರಾಮ ಒಂದಲ್ಲಿ ಅಪ್ಲಿಕೇಶನ್ ಹಾಕಿಸಿ ಇವತ್ತು ತಪ್ಪಿಟ್ಟು ನಾಳೆ ಒಳಗೆ ಕ್ಲಿಯರ್ ಆಗಬೇಕು. ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ 1. ಆಮೇಲೆ ಈ ತಾಯಿದು ಪೆನ್ಷನ್ ಇಲ್ಲಿ ಇವತ್ತು ಕೂತ್ಕೊಂಡು ರೆಕಾರ್ಡ್ ಮಾಡಿ ನಾಳೆಗೆ ನಾವು
ಕ್ಲಿಯರ್ ಮಾಡೋದು ಆಯ್ತಾ. ಒಂದು ಆಧಾರ್ ಕಾರ್ಡಿಗೆ ನಾನು ಮಾತಾಡ್ತೀನಿ ನಂಬರ್ ಈಗ ಆಲ್ರೆಡಿ UID ನಂಬರ್ ಇದೆ. ಆ UID ನಂಬರ್ ಏನಾಗಿದೆ ಅನ್ನೋದು ಚೆಕ್ ಮಾಡ್ಕೋಬೇಕು ನಾವು. ಅದು ಚೆಕ್ ಮಾಡೋರ್ಗು ನಾವು ಹೇಳಕ್ ಆಯ್ತಾ. ಇವತ್ತು ಗ್ಯಾಸ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಆಯ್ತಾ. ನೆಕ್ಸ್ಟ್ ಈ ತಾಯಿದು ಸಂಧ್ಯಾ ಸುರಕ್ಷಾ ಪೆನ್ಷನ್ಗೆ ರೆಡಿ ಮಾಡಿ ಸ್ವಲ್ಪ. ನೆಕ್ಸ್ಟ್ EM ಒಂದು ನಿಮಿಷ ನೋಡು, EM ವಿಧವಾ ವೇತನಕ್ಕೆ ನಾನು ರೆಕಮೆಂಡ್ ಮಾಡಿ ಮಲ್ಲಿಗೆ 3 ಪೆನ್ಷನ್ ಅಟ್ ಎ ಟೈಮ್ ಆಗಬೇಕು. ವಿಧವಾ ವೇತನಕ್ಕೆ ರೆಕಮೆಂಡ್ ಮಾಡು. ಆಮೇಲೆ ಇನ್ನೊಂದು ಸೈಮಲ್ಟೇನಿಯಸ್ ರಿಪೋರ್ಟ್ ಮಾಡು. ಮತ್ತೆ ಅದು ಕನ್ವರ್ಟ್ ಮಾಡಿಬಿಟ್ಟು PHPಗೆ ನಾವು ಕ್ಲಿಯರ್ ಮಾಡಿ. ಮನೆಯದು ಈಗ ಆಲ್ರೆಡಿ PDO ಇದ್ದಾರೆ, ಜವಾಬ್ದಾರಿ ವಹಿಸ್ಬೋದು. ದೃಶ್ಯ 2 ಮನೆಗೆ ಬಂತು ದಿನಸಿ ಐಟಂ. ಇನ್ನು ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಸ್ಥಳೀಯರು ದೊಡ್ಡಮ್ಮ ಮನೆಗೆ ರೇಷನ್ ತೆಗೆದುಕೊಂಡು ಬಂದ್ಕೊಟ್ರು. 15 ವರ್ಷದಿಂದ ದಿನಸಿ ನೋಡದ ಇವರು ದಿನಸಿ ನೋಡುವಂತೆ ಆಯ್ತು. ಜೊತೆಗೆ ಬಟ್ಟೆ ಬರೆ ಕೂಡ ತಂದ್ಕೊಟ್ರು. ದೃಶ್ಯ 3 ಫುಡ್ ಆಫೀಸರ್ ಎಂಟ್ರಿ. ಆಹಾರ ಇಲಾಖೆಯ ಅಧಿಕಾರಿಗಳು ಎಂಟ್ರಿ ಕೊಟ್ರು. ಫುಡ್ ಇನ್ಸ್ಪೆಕ್ಟರ್ ಪ್ರಜ್ವಲ್, ಉಪ ತಹಶೀಲ್ದಾರ್ ರೇಖಾ, ಆಹಾರ ಶಿರಸ್ತೇದಾರ ಕಿರಣ್ ಕುಮಾರ್ ಆಗಮಿಸಿ ಮಾಹಿತಿ ಪಡೆದು ರೇಷನ್ ಕಾರ್ಡ್ ಮಾಡೋ ಕೆಲಸ ಆರಂಭ ಆಯಿತು. ದೃಶ್ಯ 4 ಆರೋಗ್ಯ ಅಧಿಕಾರಿಗಳು ಎಂಟ್ರಿ. ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಮನೆಗೆ ಎಂಟ್ರಿ ಕೊಟ್ರು. ಭರತ್ ಹಾಗೂ ತಂಡದವರು ಆಗಮಿಸಿ ಹೆಲ್ತ್ ಚೆಕಪ್ ಮಾಡಿದ್ರು. ದೃಶ್ಯ 5 ಉಪವಿಭಾಗಾಧಿಕಾರಿ ಸಪ್ತಶ್ರೀ ಆಗಮನ. ಇನ್ನು ತಿಪಟೂರು ಉಪವಿಭಾಗಾಧಿಕಾರಿ ಸಪ್ತಶ್ರೀ ಆಗಮಿಸಿದ್ರು. ಬಳಿಕ ಪರಿಶೀಲನೆ ನಡೆಸಿ ಸರ್ಕಾರದ ಎಲ್ಲ ಸೌಲಭ್ಯ ಫಟಾಫಟ್ ಮಾಡಿಸ್ತೇವೆ ಅಂತ ತಿಳಿಸಿದ್ರು. ಅಮ್ಮ ಏನು ಆಗೋದಿಲ್ಲ ಅಮ್ಮ, ಈಗ ಹೇಳಿದೀವಿ ನಿಮ್ದು ಆಧಾರ್ ಕಾರ್ಡ್ ಬರ್ತದೆ, ಈಗ ಮನೆಗೆ ಡೋರ್ ರೆಡಿ ಮಾಡ್ತಾರೆ, ಇನ್ನು 2 ದಿವಸದಲ್ಲಿ ಹಂಚ್ ಹಾಕ್ಕೊಡ್ತಾರೆ ಆಯ್ತಾ. ನಿಮ್ಮ ಮಗಳಿಗೇನು ಈಗ ಆರೋಗ್ಯ ಇಲಾಖೆಯವರು ಡಾಕ್ಟರ್ ಬಂದಿದ್ದಾರೆ, ಚೆಕಪ್ ಮಾಡಿಸ್ತಾರೆ. ನಿಮ್ಮ ಮೊಮ್ಮಗುಗೂ ಕೂಡ ಸ್ಕೂಲ್ಗೆ ಮೊರಾರ್ಜಿ ಸ್ಕೂಲಿಗೆ ಹಾಸ್ಟೆಲ್ ಎಲ್ಲ ವ್ಯವಸ್ಥೆ ಮಾಡೋಣ ಆಯ್ತಾ. ಹಾ, ನೀವು ಫಸ್ಟ್ ನಿಮಗೆ ಪೆನ್ಷನ್ನು ಮಾಡ್ತಾರೆ. ನಿಮಗೆ ಈಗ ವೃದ್ಧಾಪ್ಯ ವೇತನ ಮತ್ತೆ ನಿಮ್ಮ ಮಗಳಿಗೆ ವಿಧವೆ ವೇತನ 2 ಬರ್ತದೆ ತಿಂಗಳು ಆಯ್ತಾ. ದೃಶ್ಯ 6 ಬಂತು ಪಡಿತರ. ಸೊಸೈಟಿಯಿಂದ 10 ಕೆಜಿ ರಾಗಿ, 10 ಕೆಜಿ ಅಕ್ಕಿ ಸೇರಿದಂತೆ ಹಲವು ಧಾನ್ಯಗಳನ್ನ ಫುಡ್ ಆಫೀಸರ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯ ಪತಿ ತಂದುಕೊಟ್ರು. ದೃಶ್ಯ 7 4 ಆಧಾರ್ ಮಾಡಿಸಲು ಹೊರಟು. ವೋಟರ್ ID ಮಾಡಿಸಿ ಗಾಯಬಾಗಿದ್ರು. ಆಧಾರ್ ಮಾಡಿಸಿರ್ಲಿಲ್ಲ, ಹೀಗಾಗಿ ಯಾವುದೇ ಸೌಲಭ್ಯ ಇರಲಿಲ್ಲ. ನಮ್ಮ ಪ್ರತಿನಿಧಿ ಜಗದೀಶ್ ಈ ಕುಟುಂಬವನ್ನ ಆಟೋದಲ್ಲಿ ಕರೆದುಕೊಂಡು ತಹಶೀಲ್ದಾರ್ ಕಚೇರಿಗೆ ಹೊರಟರು. ಟಕಾಟಕ್ ಅಂತ 4 ಆಧಾರ್ ಕಾರ್ಡ್ ಆಯ್ತು. ನಮ್ಮ ರಿಪಬ್ಲಿಕ್ ಕನ್ನಡ TV ವಾಹಿನಿ ಅವರಿಗೆ ನಾನು ಕೃತಜ್ಞತೆ ಮತ್ತು ಇಂಥ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥದ್ದಕ್ಕೆ ನಾನು ಸ್ಮರಣೆಯನ್ನು ಮಾಡ್ತೇನೆ. ಥ್ಯಾಂಕ್ ಯು. ದೃಶ್ಯ 8 ವಾಪಸ್ ಬರುವಷ್ಟರಲ್ಲಿ ಬಂತು ಕರೆಂಟ್. ಆಧಾರ್ ಕಾರ್ಡ್ ಮಾಡಿಸಿಕೊಂಡು ವಾಪಸ್ ಬರುವಷ್ಟರಲ್ಲಿ ಮನೆಗೆ ವೈರಿಂಗ್ ಎಳೆದು ಕರೆಂಟ್ ಬಂದಿತ್ತು. ರಾತ್ರಿ ಹೊಸ ಬಟ್ಟೆ ತಂದುಕೊಟ್ರು. ಸ್ಥಳೀಯರು ಹಾಗೂ ಹೊರಗಿನವರು ಸುದ್ದಿ ನೋಡಿ ಈ ಕುಟುಂಬಕ್ಕೆ ಹೊಸ ಬಟ್ಟೆಯನ್ನ ತಂದುಕೊಟ್ರು. 15 ವರ್ಷದಿಂದ ಈ ಕಡೆ ಯಾರಂದ್ರೆ ಯಾರೂ ಬಂದಿರಲಿಲ್ಲ. ರಿಪಬ್ಲಿಕ್ ಕನ್ನಡದ ಸೂಪರ್ 3 ಮೂಲಕ ನಮಗೆ ಸಹಾಯ ಆಗಿದೆ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ರು. ಇವತ್ತು ಖುಷಿ ಆಗೈತಿ ಸರ್, ನನಗೆ ಎಷ್ಟೋ ನನಗೆ ಸೌಲಭ್ಯ ಆಗೈತಿ. ಇವತ್ತು ಭಾಳ ಸಂತೋಷ ಆಗೈತಿ, ನನಗೆ ಎಷ್ಟೋ ಖುಷಿಯೂ ಆಗೈತಿ. ಮಗುವನಾಗಿ ಇದ್ದೀವಿ ನಾನು, ನಮ್ಮ ಮಕ್ಕಳು, ನಮ್ಮ ಮಗಳು ಎಲ್ಲನ ತುಂಬ ಧನ್ಯವಾದ ಆದೆ. ನಾವು ಕನ್ನಡಕ್ಕೆ ಧನ್ಯವಾದ ಆದೆ. ನಾವು ತುಂಬ ಖುಷಿ ಆಯ್ತು. ಯಾರು ಅಧಿಕಾರಿಗಳು ಬಂದಿರಲಿಲ್ಲ, ಇವತ್ತು ಎಲ್ಲರೂ ಬಂದವ್ರಿ. ಕನ್ನಡ ಟಿವಿಗೆ ಧನ್ಯವಾದಗಳು. ನಿಮ್ಮ ಸೂಪರ್ 3 ಯಾವತ್ತೂ ಯಾರನ್ನು ಟಾರ್ಗೆಟ್ ಮಾಡಲ್ಲ. ನಮಗೆ ಜನರ ಸಮಸ್ಯೆಗಳೇ ಟಾರ್ಗೆಟ್. ಇದು ಮತ್ತೊಂದು ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡಕ್ಕೆ
ರಿಪಬ್ಲಿಕ್ ಕನ್ನಡಕ್ಕೆ. ಕ್ಯಾಮ್ರಾಮನ್ ರಾಕೇಶ್ ಜೊತೆ ಜಗದೀಶ್, ತುಮಕೂರು, ರಿಪಬ್ಲಿಕ್ ಕನ್ನಡ. ಈ ಸುದ್ದಿ ತಂದವರು ಜಗದೀಶ್ ಮತ್ತು ನಮ್ಮ ಕ್ಯಾಮ್ರಾಮನ್ ರಾಕೇಶ್. ಅವರ ಫೋಟೋ ಮತ್ತು ಜಗದೀಶ್ ಅವರ ನಂಬರ್ ಮೇಲೆ